hi guys, welcome back to my YouTube channel. ಸೊ ಬೆಳಗ್ಗೆನೇ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಹಾಗೆ ರೆಡಿಯಾಗಿ ನಾವು ಹೊರಟ್ವಿ ಈ ಪ್ಲೇಸಿಂದ ಬೇರೆ ಪ್ಲೇಸ್ಗೆ. ಸೊ ನೆಕ್ಸ್ಟ್ ಅದು ಯಾವ ಪ್ಲೇಸ್ಗೆ ಅಂತ ಗೊತ್ತಾಗುತ್ತೆ ಮುಂದೆ ನೋಡ್ತಾ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ನಮ್ಮ ಊರಲ್ಲಿರುವಂತಹ ಸ್ಕೂಲ್. ಇದರಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ. ನಾನು ಚಿಕ್ಕ ವಯಸ್ಸಿದ್ದಾಗ ಈ ಸ್ಕೂಲ್ಗೆ ವೆಕೇಷನ್ಗೆ ಬಂದಾಗ ಬರ್ತಾಯಿದ್ದೆ. ಸೊ ಸಿಕ್ಕಾಪಟ್ಟೆ ಚೈಲ್ಡ್ಹುಡ್ ಮೆಮೊರೀಸ್ ಇದೆ. ಇದು ನಮ್ಮ ಊರಿನ ಸಂತೆ, ಶನಿವಾರದ ಸಂತೆ. ನಾನು ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲೇ ತೋರಿಸ್ತೀನಿ ಅಂತ. ಸೊ ಇವಾಗ ಸಂತೆ ಬಂದಿದ್ದೀವಿ. ಇದಂತೂ ನನಗೆ ನನ್ನ ತಮ್ಮಂಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ಆಯಿತು. ನಾವು ಲಾಸ್ಟ್ ಟೈಮ್ ಊರಿಗೆ ಬಂದಾಗ ನನ್ನ ತಮ್ಮ ಇದನ್ನು ಕೊಡಿಸಿದ್ದ. ಸೊ ಆವಾಗ ಟೇಸ್ಟ್ ಮಾಡಿದಾಗ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅದಕ್ಕೇ ಇವಾಗಲೂ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊತಾ ಇದ್ವಿ. ಸಿಕ್ಕಾಪಟ್ಟೆ ಹೆಲ್ದಿ ಕೂಡ ಇದಕ್ಕೆ. ಐಸ್ ಕ್ರೀಮ್ನ ಒಂದೊಂದು ಸ್ಕೂಪ್ ಹಾಕ್ಬಿಟ್ಟು ಇದಕ್ಕೆ ಚಿಯಾ ಸೀಡ್ಸ್, ಗೊತ್ತಲ್ಲ ಇವಾಗ ಫುಲ್ ಫೇಮಸ್ ಆಗಿರೋದು, ಚಿಯಾ ಸೀಡ್ಸ್ನ ಸೋಕ್ ಮಾಡಿರ್ತಾರೆ. ಅದನ್ನು ಆ್ಯಡ್ ಮಾಡಿ ಒಂದು ಸ್ವಲ್ಪ ಗುಲ್ಕನ್ ಗೊತ್ತಿರುತ್ತಲ್ಲ, ಎಲ್ಲ ತಂಪಾದ ಐಟಮ್ಸ್ನ ಆ್ಯಡ್ ಮಾಡ್ತಾಯಿದ್ದಾರೆ. ಗುಲ್ಕನ್ನ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿ ನೆಕ್ಸ್ಟು ಇದಕ್ಕೆ ಬಾದಾಮ್ ಮಿಲ್ಕ್ನ ಆ್ಯಡ್ ಮಾಡಿ ಕೊಡ್ತಾರೆ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಬೇಕಾದರೆ ಮನೇಲಿ ಟ್ರೈ ಮಾಡಿಕೊಂಡು ಇದನ್ನು ಕುಡೀರಿ. ಬಾದಾಮ್ ಮಿಲ್ಕ್ ಅಂತೂ ಎಲ್ಲ ಕಡೆ ಸಿಗುತ್ತೆ. ಸೊ ಇನ್ನು ಇದೆರಡು ಇಂಗ್ರೀಡಿಯೆಂಟ್ಸ್ ತೊಗೊಂಡ್ರೆ ಈಸಿಯಾಗಿ ಮಾಡಿಕೊಂಡು ನೀವು ಮನೆಯಲ್ಲೇ ಕುಡಿಬೋದು. ಸೊ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. Healthy. ಸಾಕು ಗಾಯ್ಸ್, ನಮ್ಮ ಭದ್ರಾಳ ಸಂತೆ ನೋಡಿ ಯಾವ ಮಟ್ಟಕ್ಕೆ ಗೊತ್ತಾಯಿತು. ಫುಲ್ಲು ಕ್ಲೌಡಲ್ಲಿ ಬ್ಯಾಂಗ್ಳೂರಲ್ಲಂತೂ ಯಾವ ಕಡೆ ನೋಡಿದ್ರೂ ಬರೀ ಬಿಲ್ಡಿಂಗ್ಸೇ ಇರುತ್ತೆ. ಈ ಊರಲ್ಲಂತೂ ನೋಡ್ತಿದ್ದೀರಲ್ಲ ಕ್ಲಿಪ್ಪಿಂಗ್ಸ್ನ, ತುಂಬ ಚೆನ್ನಾಗಿ ವ್ಯೂ ಇತ್ತು, ಗ್ರೀನರಿ ಹಾಗೆ ಆ ಕ್ಲೌಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಆ ತಂಪಾದ ಗಾಳಿ, ಫ್ರೆಶ್ ಏರ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕೆರೆ. ನನಗಂತೂ ಪ್ರಾಣಿಗಳು ನೋಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ, ಆದರೆ ಮುಟ್ಟಕ್ಕೆ ಸ್ವಲ್ಪ ಭಯ. ಸೊ ನಿಮಗೆಲ್ಲರಿಗೂ ಹೇಗೆ ಅಂತ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸ್ಕೊಡಿ. ಸೊ ನಾನು ಬಂದೇ ಬಿಟ್ಟೆ ನಾನು ರೀಚ್ ಆಗೋಂಥ ಪ್ಲೇಸ್ಗೆ. ಇದು ನಮ್ಮ ಅಕ್ಕನ ಮನೆ. ನಾನು ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇರೋದು, ರಾಗಿನ ಹೇಗೆ ಮಾಡೋದು ಅಂತ. ಸೊ ಇದನ್ನು ನಾನು ಲೈವಲ್ಲಿ ಫಸ್ಟ್ ಟೈಮ್ ನೋಡಿದ್ದು, ವಿಡಿಯೋಸ್ ಎಲ್ಲ ನೋಡಿದ್ದೆ. ಸೊ ಇದು ಅವರು ಸಾಕಿರುವಂತಹ ನಾಯಿ. ಕ್ಯಾಮ್ರಾನ ಫುಲ್ ಗುರಾಯಿಸ್ತಾಯಿತ್ತು, ಯಾವ ಕಡೆ ಕ್ಯಾಮ್ರಾ ಹೋಗುತ್ತೆ ಆ ಕಡೆ ನೋಡ್ತಾಯಿತ್ತು. ಫನ್ನಿಯಾಗಿತ್ತು. ಆ್ಯಂಡ್ ಇದು ಏನಂದರೆ, ರಾಗಿದು ತೆನೆಗಳನ್ನೆಲ್ಲನೂ ಒಂದು ಕಡೆ ಹಾಕಿ ಅದ್ರ ಮೇಲೆಗಡೆ ಟ್ರ್ಯಾಕ್ಟರ್ ಹೋಗೋದು. ಸೊ ಅದರಿಂದ ರಾಗಿ ಕೆಳಗಡೆ ಬರುತ್ತಂತೆ. ಆ್ಯಂಡ್ ಅವರಿಬ್ಬರು ನಮ್ಮ ಅಕ್ಕನ ಮಕ್ಕಳು, ಅಮೂಲ್ಯ ಆ್ಯಂಡ್ ಪ್ರಶಾಂತ್ ಅಂತ. ಇವಾಗ ಆಲ್ರೆಡಿ ಟೈಮ್ ಒಂದು 3 o'clock ಆಗಿದೆ. ನಾವು ಅವಾಗಲೇ ನಮ್ಮ ಅಕ್ಕನ ಮನೆಗೆ ಬಂದ್ವಿ. ಸೊ ನಮ್ಮ ಅಕ್ಕನ ಮನೆಗೆ ಬಂದು ಎಳ್ನೀರು ಕುಡಿದು ಊಟನೂ ಆಯಿತು. ಸೊ ಇವಾಗಂತೂ ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. ಇವಾಗ
ರೆಸ್ಟ್ ಅಂದರೆ ನಿದ್ದೆ ಮಾಡ್ತೀವಿ ಸ್ವಲ್ಪ ಹೊತ್ತು, ಆಮೇಲೆ ಸಂಜೆ ಸಿಗುವ. ಬೇಡಪ್ಪ ಊಟ ಗಾಯ್ಸ್, ಇವನು ಎಡಿಟರ್. ನಮ್ಮ ಫ್ಯಾಮಿಲಿ ಎಲ್ಲರ ವೀಡಿಯೋಸ್ನ ರೀಲ್ಸ್ನ ಸಜೆಸ್ಟ್ ಮಾಡೋದು ಇವನೇ, ಹಿಂಗೆ ಮಾಡಿ ಅಂತ. ಮತ್ತು ಎಡಿಟು ಕೂಡ ಇವನೇ ಮಾಡಿಕೊಡೋದು. ಇವಾಗ ನಂದೊಂದು ರೀಲ್ ಎಡಿಟ್ ಮಾಡಿಕೊಡ್ತಾ ಇದ್ದಾನೆ. ಸೊ ಅದನ್ನು ಕಾಯ್ತಾ ಇದ್ದೀನಿ. ಸಿಕ್ಕಿದ ಮೇಲೆ ನಾನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹಾಕೋತೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಲೈಫಲ್ಲಿ ಎಲ್ಲನೂ ಟ್ರೈ ಮಾಡಬೇಕು ಅಂತಾರಲ್ಲ, ಸೊ ನಾನು ನನ್ನ ತಮ್ಮ ಇವತ್ತು ಒಂದು ಟ್ರೈ ಮಾಡ್ತಾಯಿದ್ದೀವಿ, ಅದೇ ಹಾಲು ಕರಿಯೋದು. ಸೊ ನಾವು ಫಸ್ಟ್ ಟೈಮ್ ಹಸು ಹಾಲು ಕರೆದಿದ್ದು. ಸೊ ಇದು ಚೆನ್ನಾಗಿತ್ತು ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಸಿಕ್ಕಾಪಟ್ಟೆ ಖುಷಿ ಆಯಿತು ಫಸ್ಟ್ ಟೈಮ್ ಟ್ರೈ ಮಾಡಿದ್ರಿಂದ. ಆ್ಯಂಡ್ ಅಷ್ಟು ಕರೆಕ್ಟಾಗಿ ಮಾಡೋಕ್ಕೆ ಬಂದಿಲ್ಲ. ಸೊ ಒಂದು ಸ್ವಲ್ಪ ಹಾಗೆ ಟ್ರೈ ಮಾಡ್ತೀನಿ. ಎಷ್ಟು ಚಿಕ್ಕು ಅಲ್ಲಿತ್ತು, ಸೂಜಿ ಥರ ಇತ್ತಿದ್ರಲ್ಲೂ ತಪ್ಪ ಆಗೋದೀಗ. ಈ ಥರ ಎಲ್ಲ ಆಡಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲ, ಇದು ಬರೋಕ್ಕಿಂತ ಮುಂಚೆ ಸ್ವಲ್ಪ ಚಿಕ್ಕದಿತ್ತಲ್ಲ, ಅವಾಗ ಹಂಗೆ. ಸೊ ನೆಕ್ಸ್ಟ್ ನಾವು ಅಲ್ಲಿಂದ ಬಂದಿದ್ದೆ ನಮ್ಮ ದೊಡ್ಡಮ್ಮನ ಮನೆಗೆ. ಸೊ ಅವ್ರ ಮನೆಯೂ ನಮ್ಮ ಅಕ್ಕನ ಮನೆಯೂ ಹತ್ರನೇ ಇದೆ. ಒಂದು 1/2 ಕಿಲೋಮೀಟ್ರ್ ಟು 1 ಕಿಲೋಮೀಟ್ರ್ ಅಷ್ಟೇ ಇರೋದು. ಸೊ ಅಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಬಂದ್ವಿ. ಸೊ ನಮ್ಮ ದೊಡ್ಡಮ್ಮ ಒಬ್ಬಟ್ಟು ಮಾಡಿದರು. ಅಲ್ಲಿಂದ ತಿನ್ಕೊಂಡು ನೆಕ್ಸ್ಟು ನಾವು ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ಇವನಿಗೆ ನಮ್ಮ ದೊಡ್ಡಮ್ಮ ಸ್ವಲ್ಪ ಕೆಲಸ ಹೇಳಿದ್ರು. ಅಣ್ಣ ಅಂತೂ ಫುಲ್ ಬ್ಯಾಂಗ್ಳೂರು ಲೈಫ್ಗೂ ಸೈ, ಹಳ್ಳಿ ಲೈಫ್ಗೂ ಸೈ ಅನ್ನೋ ಥರ ಆ ಸೊಪ್ಪೆಲ್ಲ ಆಡಿಗೆ ತೊಗೊಂಡು ಬಂದು ಅವನೇ ಅಲ್ಲಿ ಹಾಕಿದ್ದು. ಆ್ಯಂಡ್ ಅಲ್ಲಿ ಕಾಯಿ ಸುಲಿತಾ ಇರೋದು ಕೂಡ ಅವನೇ. ಫುಲ್ ಮಲ್ಟಿ ಟ್ಯಾಲೆಂಟೆಡ್ ಹುಡುಗ ನಮ್ಮ ಜೋಗಿ. ಆ್ಯಂಡ್ ಇದಿಷ್ಟು. ಅದಾದಮೇಲೆ ನೆಕ್ಸ್ಟು ನಾವು ಇಲ್ಲಿಂದ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಹೊರಟ್ವಿ. ಒಂಥರ ಮೈಂಡ್ ಫ್ರೆಶ್ನಿಂಗ್ ವೀಕೆಂಡ್ ಅಂತಲೇ ಅನ್ಬೋದು. ಮೀಟರ್ ಬೇಕು, ಮೀಟರ್ ಇದಿಷ್ಟೇ ವಿಲೇಜ್ ವ್ಲಾಗ್. ಇಲ್ಲಿಗೆ ನನ್ನ ವಿಲೇಜ್ ವ್ಲಾಗ್ ಸೀರೀಸ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್.